ಗುಡ್ ಮಾರ್ನಿಂಗ್ ರಿಯಾಕ್ಷನ್. ಇವತ್ತಿನ ವಿಡಿಯೋ 68ನೆಯ ವಿಡಿಯೋ. ಮೈ ನೇಮ್ ಇಸ್ ಆನಂದ ಮಸಳಿ, ಬಾಗಲಕೋಟ್, ಕರ್ನಾಟಕ ಸ್ಟೇಟ್. ಮೈ ಮೊಬೈಲ್ ನಂಬರ್ ಇಸ್ 9242494770. ನಾನು ಸರ್ವ ರೀತಿಯಿಂದಲೂ ಆರೋಗ್ಯವಾಗಿರುವ ಬಗೆ ಅನ್ನುವ ವಿಷಯದ ಮೇಲೆ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸರ್ವ ರೀತಿಯಿಂದಲೂ ಆರೋಗ್ಯವಾಗಿರ್ಬೇಕು ನಾವು, ಏನ್ರಿ? ಈಗ ನೋಡ್ರಿ, ಕೋವಿಶೀಲ್ಡ್ ವ್ಯಾಕ್ಸಿನ್ ಯಾರು ಹಾಕಿಸ್ಕೊಂಡಾರ ಅವರಿಗೆ ಹೃದಯದ ಸಮಸ್ಯೆ ಆಗ್ತದ, ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆ ಅದ. ಅದು ಕಡಿಮೆ, ಬಹಳ ಕಡಿಮೆ ಜನರಿಗೆ, ಪರ್ಸೆಂಟೇಜ್ ಬಹಳ ಕಮ್ಮಿ ಅದ. ಹೌದು, ಈ ರೀತಿ ಸೈಡ್ ಇಫೆಕ್ಟ್ ಆಗೋದು ಚಾನ್ಸಸ್ ಅದಾವು ಅನ್ನೋದನ್ನ ಕೋವಿಶೀಲ್ಡ್ ತಯಾರು ಮಾಡಿದಂತ, ಅಂದ್ರೆ ಅದು ಏನು ವ್ಯಾಕ್ಸಿನ್ ತಯಾರು ಮಾಡಿದಂತ ಕಂಪನಿಯವರೇ ಇದನ್ನ ಕೋರ್ಟ್ನೊಳಗೆ ಒಪ್ಕೊಂಡಾರ, ಏನ್ರಿ? ಈಗ ಕೋರ್ಟ್ನಾಗ ಅವರು ಒಪ್ಕೊಂಡ ಮೇಲೆ ನೋಡ್ರಿ ಎಂತ ಗಂಭೀರ ಪರಿಸ್ಥಿತಿ. ಎಷ್ಟು ಜನ ಹಾಕಿಸ್ಕೊಂಡಾರೋ ಏನೋ ಗೊತ್ತಿಲ್ಲ. ಅದಕ್ಕ ಏನಪ್ಪ ಅಂತಂದ್ರ, ಆಮೇಲೆ ಕೊರೋನಾ ಬಂದ್ ಹೋಗ್ಯದ, ಎಷ್ಟೋ ಜನರಿಗೆ ಕೊರೋನಾ ಬಂದ್ ಹೋಗ್ಯದ. ಆ ಸಂದರ್ಭದೊಳಗೆ ಅವರು 4,500 ಹಿಡ್ಕೊಂಡು 6,000 ರೂಪಾಯಿ ಕಿಮ್ಮತ್ತಿನ ಒಂದೊಂದು ಇಂಜೆಕ್ಷನ್ ಮಾಡಿಸ್ಕೊಂಡ್ರ. ದಿವ್ಸಕ್ಕೆ 1-2 ಹಿಂಗೆ ಇಂಜೆಕ್ಷನ್ ಮಾಡ್ಯಾರ. ಏನ್ 3 ದಿವಸ 4 ದಿವಸ ಗಂಟಲೆ ಕಂಟಿನ್ಯೂ ಆಗಿ ಮಾಡ್ಯಾರ ಎಷ್ಟೋ ಜನರಿಗೆ. ಆ ಇಂಜೆಕ್ಷನ್ ಭಯಂಕರ ಸೈಡ್ ಎಫೆಕ್ಟ್ ಆಗಿದೆ ಎಷ್ಟೋ ಜನರಿಗೆ. ಇವತ್ತಿಗೂ ಆ ಇಂಜೆಕ್ಷನ್ ಮಾಡಿಸಿಕೊಂಡವರು ಅಥವಾ ಕೊರೋನಾ ಟ್ರೀಟ್ಮೆಂಟ್ ತಗೊಂಡವರು, ದವಾಖಾನೆಗೆ ಅಡ್ಮಿಟ್ ಆದವರು ಇವತ್ತಿಗೂ ಪೂರ್ಣ ಆರಾಮಿಲ್ಲ. ಅವರಿಗೆ ಸರಿಯಾಗಿ ಊಟ ಹೋಗ್ತಾ ಇಲ್ಲ, ಊಟ ರುಚಿ ಹತ್ತಾ ಇಲ್ಲ, ಕೆಲಸ ಮಾಡ್ಲಿಕ್ಕೆ ಮನಸ್ಸು ಬರೋಲ್ದು, ಆಕ್ಟಿವ್ನೆಸ್ ಇಲ್ಲ, ಒಂದು ತರ ಒಂದು ನಮನಿ, ಒಬ್ಬೊಬ್ಬರಿಗೆ ಒಂದೊಂದು ನಮನಿ ಸಮಸ್ಯೆಗಳು ಅದಾವ. ಕೊರೋನಾ ಬಂದ್ ಹೋದ ನಂತರ ಬಹಳ ಜನರಿಗೆ ಇಷ್ಟಿಷ್ಟ ಕಾಯಿಲೆ ಬರ್ಲಾಕತ್ತಾವ, ಇಷ್ಟಿಷ್ಟ ತೊಂದರೆಗಳು ಬರ್ಲಿಕ್ಕತ್ತಾವ. ಮತ್ತು 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ ಅವರು ದವಾಖಾನೆಗೆ ಅಡ್ಮಿಟ್ ಆಗ್ಲಿಕ್ಕತ್ತಾರ. ಇದನ್ನೆಲ್ಲ ನೋಡಿದ್ರ ಮನುಷ್ಯ ಹೆಂಗಪ್ಪ ಆರಾಮಿರುವುದು? ಈ ಎಲ್ಲಾ ಗದ್ದಲಗಳ ಮಧ್ಯದೊಳಗೆ ಆರಾಮಿರ್ಬೇಕು ನಾವು, ಏನ್ರಿ? ಮತ್ತ ಮೇಲೆ ಇದಲ್ದೇನೆ ಕೆಮಿಕಲ್ ಯುಕ್ತವಾದಂತಹ ಪದಾರ್ಥಗಳು, ಆಹಾರ ಪದಾರ್ಥಗಳು, ಕೆಮಿಕಲ್ ಯುಕ್ತವಾದಂತಹ ನೀರು, ಕೆಮಿಕಲ್ ಯುಕ್ತವಾದಂತಹ ಗಾಳಿ, ಸುತ್ತು ಕಡೆ ಸಮಸ್ಯೆ. ಇಂಥದ್ರಾಗ ಮತ್ತೆ ಕಾಳು ಕಡೆ, ದವಸ ಧಾನ್ಯಗಳಲ್ಲಿ, ಕೆಲವೊಂದು ತಿನ್ನುವ ಪದಾರ್ಥಗಳಲ್ಲಿ ಕಲಬೆರಕೆ. ಎಂಥ ವಿಚಿತ್ರ ಇದು! ಅರಿಶಿನ ಪುಡಿ, ಜೀರಿಗೆ, ಸಾಸಿವೆ, ಇಂಥ ಸಣ್ಣ ಸಣ್ಣ ತಿನ್ನುವ ಪದಾರ್ಥದಲ್ಲಿ ಕಲಬೆರಕೆ ಮಾಡ್ತಾರಂತ ಕೇಳೀನಿ ನಾನು. ಅಷ್ಟು ಕಲಬೆರಕೆ ಮಾಡಿ ಏನು ಲಾಭ ಮಾಡ್ಕೋತಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಈ ವ್ಯವಹಾರದ ಒಂದು ಪದ್ಧತಿನೇ ಕೆಟ್ಟು ಹೋಗ್ಬಿಟ್ಟದ. ವ್ಯವಹಾರ ಹೇಗೆ ಮಾಡಬೇಕು? ವ್ಯವಹಾರದಿಂದ ಲಾಭ ತಗೊಳ್ಳಿ ಬೇಡ ಅನ್ನಂಗಿಲ್ಲ, ಆದ್ರೆ ನಾವು ಇನ್ನೊಬ್ಬರ ಆರೋಗ್ಯಕ್ಕೆ, ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟು ಮಾಡುವಂಥ ವ್ಯವಹಾರ ಎಲ್ಲಿ ಈ ರೀತಿ ಮಾಡಂತ ಹೇಳಿದ ವ್ಯವಹಾರ ಯಾಕೆ ಹಿಂಗೆ ಮಾಡ್ತಾರೆ ಜನ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಏನು ನಾನಾ ದಾಡ್ಡದಿನೋ ಏನು ಹೆಂಗೆ ನನಗೆ ತಿಳಿತಾ ಇಲ್ಲ. ಅದಕ್ಕೆ ಈ ಎಲ್ಲ ಸುತ್ತಮುತ್ತ ನಾವು ಸಮಸ್ಯೆ ಒಳಗೆ ಇದೀವಿ ನೋಡ್ರಿ. ಇನ್ನ ಕೆಲವ್ರು ಹೇಳ್ತಾರ ಅದು ಸರಿ ಎಷ್ಟೋ ಸುಳ್ಳೆಷ್ಟೋ ಗೊತ್ತಿಲ್ಲ ನನಗೆ. ಏನೋ ಒಂದು ರೀತಿ ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಮಾಫಿಯಾನೇ ನಡೆದಂತ ಹೇಳ್ತಾರೆ. ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೆದರ್ತಾರೆ ಎಷ್ಟೋ ಜನ, ಏನ್ರಿ? ದೊಡ್ಡ ಮಾಫಿಯಾ ಅಂದ್ರ ಈ ಜನಗಳಿಗೆ ಆರೋಗ್ಯವನ್ನು ಕೆಡಿಸೋದು, ಆರೋಗ್ಯವನ್ನು ಸರಿ ಮಾಡ್ತೀವಿ ಅಂತ ತಿಳ್ಕೊಂಡು ಏನೇನೇನೇನೋ ಮಾಡೋದು. ಇಂಥ ಒಂದು ಮಾಫಿಯಾ ನಡೆದದ ಅಂತ ಸುದ್ದಿ, ಏನ್ರಿ? ಅದು ಕನ್ಫರ್ಮ್ ಆಗಿಲ್ಲ ನಮಗೆ. ಇಷ್ಟೆಲ್ಲ ಸಮಸ್ಯೆಗಳು ಇದ್ದಾಗ್ಯೂ ಕೂಡ ಮೆಡಿಕಲ್ ಶಾಪ್ ಕೌಂಟರ್ ಮ್ಯಾಗ ಹೋಗಿ ನಿಂತ್ಕೊಂಡು ತಲೆ ನುಸ್ತದ, ಹೊಟ್ಟೆ ನುಸ್ತದ, ಮೈಕೈ ನುಸ್ತದ, ಜ್ವರ ಬಂದವು, ನೆಗಡಿ ಬಂದದ, ಕಫ ಆಗ್ಯದ ಅಂತ ಏನೇನೋ ಹೇಳಿ
ಮೆಡಿಸಿನ್ಗಳನ್ನು ತಗೊಂಡು ಹೋಗಿ ಆರಾಮ್ ನುಂಗ್ತಾರೆ. ಅದು ಎಷ್ಟು ಎರಡು ತಗೋತಾರೆ, ಬರೀ ಎರಡು ಗುಳಿಗೆ ಹೆಂಗೆ ಆರಾಮಾಗ್ತದೆ? ಮತ್ತೆ ತ್ರಾಸ ಬರ್ತದೆ, ಮತ್ತೆ ಬರ್ತಾರೆ, ಮತ್ತೆ ತಗೊಂತಾರೆ, ಅವತ್ತಿನ ಪೂರ್ತಿಗೆ ಆರಾಮ. ಹಿಂಗೆ ತಗೊಳ್ತಾ ಹೋಗೋದ್ರಿಂದ ಅದರಿಂದ ಎಷ್ಟು ಸೈಡ್ ಎಫೆಕ್ಟ್ ಆಗ್ತದೆ, ಎಷ್ಟು ನಮ್ಮ ಆರೋಗ್ಯ ಕೆಡ್ತದೆ ಅನ್ನೋದು ಭಾಳ ಮಂದಿಗೆ ಗೊತ್ತಿಲ್ಲ. ಭಾಳ ಮಂದಿ ಯಾಕೆ ನಮಗ ಗೊತ್ತಿರಲಿಲ್ಲ. ಇದ್ರ ಬಗ್ಗೆ ನಾವು ಭಾಳ ಅಂದ್ರೆ ಭಾಳ ತಲೆ ಕೆಡಿಸಿಕೊಂಡು ಜನರಲ್ಲಿ ಆರೋಗ್ಯದ ಒಂದು ತಿಳುವಳಿಕೆಯನ್ನು ಬೆಳೆಸ್ಬೇಕಂತ ತಿಳ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮ ಒಂದು ನಿರೀಕ್ಷೆ ಮಟ್ಟದಲ್ಲಿ ಜನಗಳಿಗೆ ತಿಳುವಳಿಕೆ ಬರ್ತಾ ಇಲ್ಲ. ಇಂಥ ವಿಷಯಗಳ ಕಡೆಗೆ ಜನರ ಗಮನ ಇಲ್ಲ. ಜನರ ಗಮನ ಇರುವುದೆಲ್ಲ ಮೊಬೈಲು. ಮಾರ್ಕೆಟಿಗೆ ಹೊಸ ಮೊಬೈಲ್ ಯಾವ್ದು ಬಂತು, ಅದರದ್ದು ಕ್ಯಾಮ್ರಾ ಮೆಗಾಪಿಕ್ಸೆಲ್ ಏನು, ಬರೀ ಇಂಥದ್ರ ಕಡೆ ಗಮನ. ಆದ್ರೆ ತಮ್ಮ ಆರೋಗ್ಯದ ಕಡೆ ಗಮನ ಇಲ್ಲ. ಅದಲ್ಲ ಗುಳಿಗೆ ತೊಗೊಂಡ್ಬಿಟ್ರಂತ ಆರಾಮಾಗ್ಬಿಡ್ತು. ಆದರೆ ತಮ್ಮ ಆರೋಗ್ಯ ಯಾವ ರೀತಿ ಕೆಡ್ತಾ ಇದೆ, ಯಾಕೆ ಕೆಡ್ತಾ ಇದೆ, ತಮ್ಮ ಸುತ್ತಮುತ್ತಲು ವಾತಾವರಣ ಯಾವ ರೀತಿ ಐತೆ, ಇಂಥ ಗಂಭೀರ ಪರಿಸ್ಥಿತಿಯಿಂದ ನಾವು ಪಾರಾಗಿ ಹೋಗಬೇಕು. ಈಗ ಆರಂಭದೊಳಗೇನೋ ನಾವು ಒಂದು 4 ಗುಳಿಗೆ ತೊಗೊಂಡು ಕೂಡಲೇ ಆರಾಮಾಗ್ಬೋದು. ಬರ್ತಾ 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 4 ಗುಳಿಗೆ ಹೋಗಿ 8 ಆಕ್ಕವು, 8 ಹೋಗಿ 16 ಆಕ್ಕವು, 16 ಹೋಗಿ 32 ಆಗ್ತಾವು. ಮುಂದೊಂದು ದಿವಸ ದವಾಖಾನಿಗೆ ಹೋಗ್ಬೇಕಾಗ್ತದೆ, ಅಲ್ಲೇ ಅಡ್ಮಿಟ್ ಆಗ್ಬೇಕಾಗ್ತದೆ, 10,000 20,000 ಬಿಲ್ ಆಗ್ತದೆ. ಆಮೇಲೆ ಮತ್ತೊಂದು 5-6 ತಿಂಗಳು ಹೋದ ಕೂಡಲೇ ಅವಾಗ 30,000 40,000 ಬಿಲ್ ಆಗ್ತದೆ. ಮತ್ತೊಂದು 6 ತಿಂಗಳ ವರ್ಷ ಬಿಟ್ಟು ಕೂಡಲೇ 60,000 70,000 80,000 ಬಿಲ್ ಆಗ್ತದೆ. ಮತ್ತೊಂದು 6 ತಿಂಗಳ ವರ್ಷ ಬಿಟ್ಟು ಹೋದ ಕೂಡಲೇ 1 ಲಕ್ಷ ಗಟ್ಟಲೆ ಬಿಲ್ ಆಗ್ತದೆ. ಹಿಂಗೆಲ್ಲ ಖರ್ಚು ಮಾಡ್ಲಿಕ್ಕೆ ತಯಾರದಾರ ಜನ. ಬಟ್ ಒಳ್ಳೆಯ ಮಾರ್ಗವನ್ನು ಹಿಡಿರಿಪ್ಪ, ಒಳ್ಳೆಯ ಆಹಾರ ರೂಪದಲ್ಲಿರ್ತಕ್ಕಂಥ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಪದಾರ್ಥಗಳನ್ನು ತಗೋರಿ. ನಿಮ್ಮ ದೇಹದಲ್ಲಿರ್ತಕ್ಕಂಥ ಕಲ್ಮಶಗಳನ್ನು, ಟಾಕ್ಸಿನ್ಗಳನ್ನು, ಡೆಡ್ ಸೆಲ್ಗಳನ್ನು ಹೊರಗೆ ಹಾಕ್ಕೊಳ್ರಿ. ಯಾವುದೇ ಕಾಯಿಲೆಗಳು ಬರದೇ ಇರಂಗೆ ನಿಮ್ಮ ಆರೋಗ್ಯವನ್ನು ನೀವು ಕಾಯ್ಕೊಳ್ರಿ ಅಂತ ಹೇಳಿದ್ರೆ ಕಿವ್ಯಾಗ ಹಾಕೊಳ್ಳೋದಿಲ್ಲ ಜನ. ಆದರೆ ಜನ ಕಿವ್ಯಾಗ ಹಾಕೋತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ನಾವು ಮಾತ್ರ ನಮ್ದು ಹೇಳ್ತಾನೆ ಇರ್ತೀವಿ. ಈ ಒಂದು ಅವೇರ್ನೆಸ್, ಈ ಒಂದು ತಿಳುವಳಿಕೆ, ಈ ಒಂದು ಅರಿವು ಮೂಡುವ ತನಕನೂ ನಾವು ಹೇಳ್ತಾನೆ ಇರ್ತೀವಿ. ಯಾಕಂದ್ರೆ ಜನರಿಗೆ ತುರ್ತು ಸಮಸ್ಯೆ ಬಗೆಹರಿದ್ರೆ ಸಾಕು. ಇಂತಹ ಪರಿಸ್ಥಿತಿ. ಅದಕ್ಕೆ ನಾವು ಸರ್ವ ರೀತಿಯಿಂದಲೂ ಆರೋಗ್ಯವಾಗಿರ್ಬೇಕಪ್ಪ ಅಂದ್ರೆ ಆರೋಗ್ಯಕ್ಕೆ ಬೇಕಾದಂತಹ ಪರಿಶುದ್ಧವಾದಂತಹ ಕೆಮಿಕಲ್ ರಹಿತವಾದಂತಹ ಆಹಾರ, ನೀರು, ಗಾಳಿ ಸಿಗುವಂಗೆ ನೋಡ್ಕೋಬೇಕು. ಅಕಸ್ಮಾತ್ ಅದು ಸಿಗ್ತಾ ಇಲ್ಲ ಅಂತ ಏನಾದರೂ ಅನಿಸಿದ್ರೆ ಇವು ಎಲ್ಲವನ್ನ ಒದಗಿಸಿಕೊಡ್ತಕ್ಕಂಥ ಯಾವುದಾದ್ರೂ ಆಹಾರ ರೂಪದಲ್ಲಿರ್ತಕ್ಕಂಥ ಕೆಮಿಕಲ್ ರಹಿತವಾದಂತಹ, ಆರ್ಗ್ಯಾನಿಕ್ ಆಗಿರ್ತಕ್ಕಂತಹ, ಹೈಜೆನಿಕ್ ಆಗಿರ್ತಕ್ಕಂತಹ, ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತಹ ಪೂರಕ ಆಹಾರಗಳನ್ನು ಸೇವನೆ ಮಾಡಬೇಕು. ಪೂರಕ ಆಹಾರಗಳಂತಂದ್ರೆ ಏನಪ್ಪಾ ಅಂದ್ರೆ ಆಹಾರದ ಬದಲಿಗೆ ಅದನ್ನು ಸೇವನೆ ಮಾಡೋದು. ಈಗ ಹೇಳಿದ್ನಲ್ಲ, ನಾಸಾದವರು ಬೇರೆ ಗ್ರಹಗಳಿಗೆ ಹೋಗಬೇಕಾದ್ರೆ ಚಂದ್ರ, ಮಂಗಳ, ಬುಧ ಹೀಗೇನಾದರೂ ಅವರು ಪ್ರಯಾಣವನ್ನು ಮಾಡ್ತಾ ಇದ್ರು ಅಂದ್ರೆ ಅಂತಹ ಸಂದರ್ಭದಲ್ಲಿ ಸ್ಪಿರುಲಿನಾ ಅನ್ನುವಂತಹ ಟ್ಯಾಬ್ಲೆಟ್ಸ್ ಅಥವಾ ಕ್ಯಾಪ್ಸೂಲ್ಗಳನ್ನು ಒಯ್ತಾರೆ. ಸಿಕ್ಕಾಪಟ್ಟೆ ಒಯ್ತಾರೋ, ಒಂದು 10 kg ಅಷ್ಟು ಒಯ್ತಾರೆ. 10 kg ಸ್ಪಿರುಲಿನಾ ಒಯ್ದು ಬಿಟ್ರಪ್ಪ ಅಂದ್ರೆ ಮುಂಜಾನೆ ಒಂದು 10, ಮಧ್ಯಾಹ್ನ ಒಂದು 10, ಸಂಜೆಗೆ ಒಂದು 10 ಸ್ಪಿರುಲಿನಾ ಟ್ಯಾಬ್ಲೆಟ್ಗಳನ್ನು ಅಥವಾ ಕ್ಯಾಪ್ಸೂಲ್ಗಳನ್ನು ಅವ್ರು ತಗೊಂಡು ನೀರು ಕುಡಿದು ಬಿಟ್ರಂದ್ರೆ ಊಟ ಮಾಡುವ ಅವಶ್ಯಕತೆನೇ ಇಲ್ಲ. ಊಟದಲ್ಲಿ ಸಿಗ್ತಕ್ಕಂಥ ಎಲ್ಲ ಅಂಶಗಳು ಅದರೊಳಗೆ ಸಿಗ್ತವೆ. ಅದಕ್ಕೆ ಪೂರಕ ಆಹಾರ ಅಂತ ಹೇಳ್ತಾರೆ. ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಬದ್ನೆಕಾಯಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವ, ತೊಗರಿಬೇಳೆ, ಕಡ್ಲಿಬೇಳೆ, ಎಲ್ಲ ಗೋಧಿ, ಅಕ್ಕಿ ಇದೆಲ್ಲ ಹೊತ್ಕೊಂಡು ಹೋಗಕ್ಕೆ ಆಗೋದಿಲ್ಲ ಅಲ್ಲಿ. ಅದಕ್ಕೆ ಅವರು ಸ್ಪಿರುಲಿನಾ ತಗೋತಾರೆ. ನಮ್ಮ ಸ್ಪಿರುಲಿನಾ ಎಂಥ ಅದ್ಭುತವಾಗ್ಯದ. ರಕ್ತವನ್ನು ಶುದ್ಧ ಮಾಡ್ತದೆ, ಹೆಮೋಗ್ಲೋಬಿನ್ ಹೆಚ್ಚು ಮಾಡ್ತದೆ, ದೇಹದೊಳಗೆ ಚೈತನ್ಯ ಬರುವಂಗೆ ಮಾಡ್ತದೆ,
ರಕ್ತವನ್ನು ವೃದ್ಧಿ ಮಾಡ್ತದ. ಇಂಥವೆಲ್ಲ ತಗೊಳ್ರಿಪ್ಪ ಅಂತ ನಾವು ಹೇಳಿದ್ರೆ, ಆರೋಗ್ಯವನ್ನು ಕಾಯ್ಕೊಳ್ರಿ ಅಂತ ಹೇಳಿದ್ರೆ ಬಹಳ ಜನ ಗಮನ ಕೊಡುವುದಿಲ್ಲ. ಆದ್ರೆ ನಾವು ಹೇಳುವುದನ್ನು ಬಿಡಂಗಿಲ್ಲ. ನಾವು ಹೇಳೋರೆ, ಎಲ್ಲಿವರೆಗೆ ಈ ಜನರಿಗೆ ತಿಳುವಳಿಕೆ ಬರ್ತತೋ ಅಲ್ಲಿವರೆಗೆ ಹೇಳೋರೆ. ಅದಕ್ಕೆ ದಯವಿಟ್ಟು ತಾವು ನಾವು ಯಾಕೆ ಹೇಳ್ತಾ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಕೇವಲ ನಮ್ಮ ಸ್ವಂತದ ಲಾಭಕ್ಕೋಸ್ಕರ ನಾವು ಇದನ್ನೆಲ್ಲ ಹೇಳ್ತಾ ಇಲ್ಲ. ನನ್ನ ವೈಯಕ್ತಿಕ ನೋಡ್ರಿ, ನಾನು ನಿವೃತ್ತಿಯನ್ನು ಹೊಂದೀನಿ, ಪ್ರತಿ ತಿಂಗಳು ನನಗೆ ಪೆನ್ಷನ್ ಬರ್ತದ, ನಮ್ಮ ಮಕ್ಕಳ ಮದುವೆ ಆಗ್ಯದ, ಮಕ್ಕಳಿಗೆ ಮಕ್ಕಳಾಗ್ಯಾವು, ಅವ್ರ ಪೂರ್ತಕ್ಕೆ ಅವ್ರು ಚೆನ್ನಾಗದಾರ. ನಾನು ನನ್ನ ಹೆಂಡತಿ ಇಬ್ಬರ ಮನೆ ಒಳಗಿರುವುದು, ಸ್ವಂತ ಮನೆ ಅದ, ತಿಂಗಳ ಪೆನ್ಷನ್ ಬರ್ತದ, ಆರಾಮವಾಗಿದ್ದೀವಿ ನಾವು, ಏನು ತೊಂದರೆ ಇಲ್ಲ. ನನ್ನ ಪೂರ್ತಕ್ಕೆ ನಾ ಆರಾಮಿರ್ಬೋದು. ಆದ್ರೆ ಇದನ್ನ ಯಾಕೆ ಹಮ್ಮಿಕೊಂಡಿವಪ್ಪ ಅಂದ್ರೆ, ನಾವು ಇರುವುದೇ ಇನ್ನೊಂದು 15-20 ವರ್ಷ ಇರ್ತೀವಿ. ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಒಂದಷ್ಟು ಪುಣ್ಯದ ಕೆಲಸ ಮಾಡಬೇಕು, ಜೀವನವನ್ನು ಸಾರ್ಥಕಪಡಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನ ದಯವಿಟ್ಟು ತಿಳ್ಕೊಬೇಕು ತಾವು. ಅದಕ್ಕೋಸ್ಕರ ಏನಾದರೂ ಅನುಮಾನಗಳಿದ್ರೆ, ಡೌಟ್ಸ್ ಇದ್ರೆ ಫೋನ್ ಮಾಡಿರಿ, ಮಾಹಿತಿ ತಗೊಳ್ರಿ. ದಯವಿಟ್ಟು ತಾವು ನಮ್ಮ ಈ ವಿಡಿಯೋಗಳನ್ನು ನೋಡ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ, ಬೇರೆದವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಹೇಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್.